ಎಸ್, ಅಧಿಕಾರ ಸಿಗುವ ಮುಂಚಿತವಾಗಿ ನೀವು ನಿಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಿದ್ರಿ. ವಿಧಾನಸಭೆ ಚುನಾವಣೆ ರಾಜಕಾರಣದಲ್ಲಿ ನಿಮಗೆ ಸೋಲುಗಳು ಸ್ವಾಗತ ಮಾಡುತ್ತೆ. ನಂತರ ರಾಜಕೀಯದಲ್ಲಿ ಗೆದ್ದ ಮೇಲೆ ಒಂದಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತೀರಿ. ಯಾವತ್ತಾದ್ರೂ ಈ ಧೈರ್ಯ ಲಕ್ಷ್ಮಿ ಧೈರ್ಯ ಗೆಟ್ಟು ಸಾಕಪ್ಪ ರಾಜಕೀಯ ಅಂತ ಅನ್ಸುತ್ತಾ? ನನಗೆ ಖಂಡಿತ ಹಾಗೆ ಅನ್ಸಿಲ್ಲ. ಯಾಕಂದ್ರೆ ನಾನು ಫೋರ್ಸ್ಫುಲಿ ಬಂದಿಲ್ಲ ಈ ರಾಜಕಾರಣಕ್ಕೆ. ಅಂದ್ರೆ ಇದನ್ನ ಅನಿವಾರ್ಯ, ಇದನ್ನ ಮಾಡಲೇಬೇಕು ಅಂತ ಇಲ್ಲ. ದಿಸ್ ಇಸ್ ಮೈ ಪ್ಯಾಷನ್. ಮುಂಚೆಯಿಂದ ಕೂಡ ನಾನು ಮಾರ್ಗ್ರೆಟ್ ಅಲ್ವಾ ಅವರ ಪ್ರಚಾರಕ್ಕೆ ಹೋದವಳು. ನಾನು ಇಲೆಕ್ಷನ್ ಕೆನರಾ ಲೋಕಸಭಾ, ನಾನು ಖಾನಾಪುರದಿಂದ ಅವರ ಪ್ರಚಾರಕ್ಕೆ ಒಂದು 4 ದಿನ ಹೋದಂಥವಳು. ನನಗೆ ಮುಂಚೆಯಿಂದ ಲೀಡರ್ಶಿಪ್ನಲ್ಲಿ ತುಂಬ ಇಂಟ್ರೆಸ್ಟು. ಸೊ ಹೀಗಾಗಿ ನನ್ನ ಸ್ವಂತ ಇಚ್ಛೆಯಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ. ನಾನು ಬಹುಶಃ ಮೊದಲನೇ ಇಲೆಕ್ಷನ್ನಲ್ಲಿ ಗೆದ್ದುಬಿಟ್ಟಿದ್ರೆ ಈ ಮಟ್ಟಕ್ಕೆ ನನಗೆ ಧೈರ್ಯ ಆಗಲಿ ಅಥವಾ ಸಮಾಜ ಯಾವ ರೀತಿ, ರಾಜಕಾರಣ ಯಾವ ರೀತಿ ಇಲೆಕ್ಷನ್ಗಳು, ಯಾವ ರೀತಿ ನಾವು ಜನಸೇವೆ ಮಾಡಬೇಕು, ಎಷ್ಟರ ಮಟ್ಟಿಗೆ ಜನರನ್ನು ನಮ್ಮ ಹತ್ರ ಇಟ್ಕೊಳ್ಬೇಕು. ಯಾಕಂದರೆ ಈ ರಾಜಕಾರಣದಲ್ಲಿ ಉಪಕಾರ ಸ್ಮರಣೆಯನ್ನು ನೆನೆಸೋರು ಭಾಳ ಕಡಿಮೆ, ಭಾಳ ವಿರಳ. ದಿಸ್ ಇಸ್ ಕೈಂಡ್ ಆಫ್ ಅ ರಿಗಾರ್ಡ್ಲೆಸ್ ಜಾಬ್. ಬಟ್ ಅದರಲ್ಲೂ ಕೂಡ ಉಪಕಾರ ಸ್ಮರಣೆ ಮಾಡುವಂಥ ಜನರನ್ನ ಜೊತೆಯಲ್ಲಿ ಹೇಗೆ ಇಟ್ಕೊಳ್ಳೋದು. ನಾನು ಮೊದಲನೇ ಸತಿ ಗೆದ್ಬಿಟ್ಟಿದ್ರೆ ಅಹಂ ಬ್ರಹ್ಮಾಸ್ಮಿ ಆಗಿರೋದು. ನನ್ನಿಂದನೇ ಗೆದ್ದೆ, ನಾನೇ ದೊಡ್ಡವಳು, ನನ್ನಿಂದನೇ ಸಾಧನೆ. ನಾನು ಏನು ಫಸ್ಟಿಗೆ 2 ಸಾರಿ ಸೋತ್ನಿ ಇಲೆಕ್ಷನ್ನು. ಅವಾಗ ಜನ ಅಂದರೆ ಹೇಗೆ, ಜನರ ಸಹಕಾರ ಯಾವ ರೀತಿ, ಲೀಡರ್ಗಳನ್ನ ಯಾವ ರೀತಿ ಇದನ್ನು ಮಾಡಬೇಕು. ನಾಟಕ ಮಾಡಿದ್ರೆ ನಮ್ಮ ಜೊತೆ ಯಾರೂ ಉಳಿಯಲ್ಲ ರೀ. ನಾಟಕ ಚಿಕ್ಕ ಮಗುಗೂ ಗೊತ್ತಾಗುತ್ತೆ. ನಾವು ಕೈ ಮಾಡಿದ್ರೆ 3 ತಿಂಗಳ ಕೂಸು ನಮ್ಮ ಹತ್ರ ಬರಲ್ಲ. ಪ್ರೀತಿಯಿಂದ ಹೃದಯದಿಂದ ನಾವು ಕರೆದ್ರೆ ನಮ್ಮ ಹತ್ರ ಬರುತ್ತೆ. ಸೊ ರಾಜಕಾರಣದಲ್ಲಿ ಎಲ್ಲರೂ ಬುದ್ಧಿವಂತರು. ರೇಸ್ನಲ್ಲಿ ಓಡಬೇಕು ಅಂತಂದರೆ ಬಹಳಷ್ಟು ಚಾಕ್ಯತೆ ಎಲ್ಲ ಇರಬೇಕಲ್ಲ. ಸೊ 2 ಸೋಲು ಅದನ್ನೆಲ್ಲ ನನಗೆ ಕಲಿಸ್ಕೊಡ್ತು. ಆ 2 ಸೋಲು ಈ 2 ಗೆಲುವಿಗೆ ಕಾರಣ ಅಂತ ಹೇಳಿ. ಯಾವ ಮಟ್ಟಿಗೆ ಗೆಲುವು ಅಂತಂದ್ರೆ, ಹೌದು 2 ಸೋಲು, ವಿಧಾನಸಭೆ ಚುನಾವಣೆ ಒಂದು, ಲೋಕಸಭೆ ಚುನಾವಣೆ ಒಂದು.